ಇದೇ ವಿಚಾರ ಈಗ ವಿಪಕ್ಷಗಳಿಗೂ ಕೂಡ ಬಹಳ ಅಸ್ತ್ರ ಆಗಿದೆ. ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಬಡವರು ಅನ್ನ ಕೇಳ್ತಾ ಇದ್ದೀರಲ್ಲ, ದೇವ್ರು ಒಳ್ಳೇದ್ ಮಾಡ್ತಾನ ನಿಮ್ಗೆ? ಕಾರ್ಡ್ ರದ್ದು ಮಾಡಬೇಕು ಅಂತಾನೆ ನೋಟಿಸ್ ಕೊಡ್ಬೇಕು. ಇದು ಪಾಪಿಗಳ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಸಿಟ್ಟನ್ನ ಹೀಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ 22 ಲಕ್ಷ ಬೋಗಸ್ ಕಾರ್ಡ್ಗಳು ಇದೆಯಂತೆ. ಬಡವರ ಮನೆಗೆ ಕನ್ನ ಹಾಕ್ತಾ ಇದ್ದೀರಲ್ಲ, ನಾಚಿಕೆ ಆಗೋದಿಲ್ವಾ ನಿಮಗೆ ಅಂತ ಆರ್ ಅಶೋಕ್ ಟೀಕೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಿಮಗೆ ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿದ್ದರಾಮಯ್ಯನ ಕೇಳಿ ಅಂತ ಹೇಳ್ತಾ ಇದ್ದಾರಂತೆ. ಇದು ಸರಿನಾ ಇದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ BPL ಕಾರ್ಡ್ಗಳನ್ನ ರದ್ದು ಮಾಡಬಾರ್ದು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. BPL ಕಾರ್ಡ್ ರದ್ದು ಆದೇಶವನ್ನ ವಾಪಸ್ ಪಡಿಬೇಕು ಅಂತನೂ ಕೂಡ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಅನುದಾನ ಕೊಡದೇ ಇದ್ದದಕ್ಕೆ ಸಿಎಂ ಮನೆಗೆ ಶಾಸಕರು ಹೋಗ್ತಾ ಇಲ್ಲ ಅನ್ನೋ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವ್ರನ್ನೆಲ್ಲ ಆವಾಜ್ ಹಾಕಿ ರೋಪ್ ಹಾಕಿ ಕಳಿಸಿದ್ದಾರೆ. ಕೇಳಿದ್ರೆ ಹೋಗ್ರಿ ಸಿದ್ದರಾಮಯ್ಯನ ಕೇಳಿದ್ರೆ ಹೋಗ್ರಿ, ನಮ್ಮನ್ನೇನ್ ಕೇಳ್ತೀರಾ ಅಂತ ರೇಷನ್ ಅಂಗಡಿಯವರು ಧಮಕಿ ಹಾಕ್ತಾ ಇದಾರೆ. ಎಲ್ಲರೂ ಧಮಕಿ, ಗಿಡ ಔಟ್ ಅಂತ ಸಿದ್ದರಾಮಯ್ಯನ ಕೇಳಿ. ಸಿದ್ದರಾಮಯ್ಯ ಕೇಳಿದ್ರೆ ನೀವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಅಂತ. ಇಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋರು ಇದಾರೆ? ಇಟ್ಟಿದ್ಯಾನಮ್ಮ ಇನ್ಕಮ್ ಟ್ಯಾಕ್ಸ್? ಇದೇ ತಾಯಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಯಾನಮ್ಮ? ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ಯಾನಮ್ಮ? ಇಲ್ಲ. ಇವರು ಅನುದಾನವನ್ನ ಸರಿಪಡಿಸ್ಕೊಳಕ್ಕೋಸ್ಕರ 25 ಲಕ್ಷ ಕಾರ್ಡ್ಗಳನ್ನ ರದ್ದು ಮಾಡಿದ್ರೆ ಇವ್ರಿಗೆ ಒಂದು 10,000 ಕೋಟಿ ಬರುತ್ತೆ. ಇವ್ರಿಗೆ ಒಂದು 10 ರಿಂದ ಒಂದು 20,000 ಕೋಟಿ ಅಷ್ಟು ಬರಬಹುದು. ಆ 20,000 ಕೋಟಿನ ತಗೊಂಡೋಗಿ MLAಗಳಿಗೆ ಒಂದೊಂದು 50 ಕೋಟಿ ಕೊಟ್ಟು ಸಮಾಧಾನ ಮಾಡೋಣ. MLAಗಳನ್ನ ಸಮಾಧಾನ ಮಾಡಕ್ಕೋಸ್ಕರ ಈ ಬಡವರಿಗೆ ಅನ್ನಕ್ಕೆ ಕನ್ನ ಹಾಕಿದ್ದೀರಾ ನೀವು. ಅನ್ನ ಊಟ ಮಾಡೋಣ ಅಂದ್ರೆ ಅನ್ನನೂ ಇಲ್ಲ. ಈ ಸರ್ಕಾರ ನಿಜಕ್ಕೂ ಬಡವರ ವಿರೋಧಿ ಸರ್ಕಾರ. ಈ ಸರ್ಕಾರದ ಶಾಪ. ಅನ್ನ ಕಿತ್ರೆ ನರಕ. ನಮ್ಮ ಹಿಂದೂ ಇದರಲ್ಲಿ ನರಕ ಅಂತ ಇದೆ. ಯಾರ್ಯಾರ ಅನ್ನ ಕೀಳ್ತಿರೋ ಅವ್ರಿಗೆಲ್ಲ ನರಕ ಅಂತಾರೆ. ಆ ನರಕಕ್ಕೆ, ಆ ನರಕಕ್ಕೆ ನಿಮ್ಮನ್ನು ಹೋಗೋದು. ಬೇರೆ ಎಲ್ಲೂ ದಾರಿ ಇಲ್ಲ ನಿಮ್ಗೆ. ಆ ನರಕಕ್ಕೆ ನಿಮ್ಮನ್ನ ದೇವ್ರು ಕಳಿಸ್ತಾರೆ. ಅನ್ನ ಕಿತ್ತಿದ್ದು ಬಡವರು. ಈ ಮಿಗೋ ಅಂತ ದುಡ್ಡು, ಈ ರೇಷನ್ ಅಲ್ಲಿ ಕೊಡುವಂತ ಮಿಗೋ ಅಂತ ದುಡ್ಡು, ಈ ರೇಷನ್ ಮಿಕ್ಕಿದ್ರೆ ಹಾಸ್ಪಿಟ್ಲಲ್ಲೂ ಮಿಕ್ಕಂತೈತೆ. ಭಾಗ್ಯದ ಲಕ್ಷ್ಮಿ ಯೋಜನೆ, ಹೆಣ್ಮಕ್ಳು ಬಡವ್ರ ಮನೇಲಿ ಹೆಣ್ಮಗು ಹುಟ್ಟಿದ್ರೆ 1 ಲಕ್ಷ ಕೊಡ್ಬೇಕು. ಬಿಜೆಪಿ ಸರ್ಕಾರ ಇದ್ದಾಗ ಮಾಡಿದ್ದು. ಆ ದುಡ್ಡು ಉಳಿಯುತ್ತೆ. ಶಾಲೆಗೆ ಹೋಗ್ಬೇಕಾದ್ರೆ ಸೇರಿಸ್ಬೇಕಾದ್ರೂ ರೇಷನ್ ಕಾರ್ಡ್ ಕೇಳ್ತಾರೆ, ಆಸ್ಪತ್ರೆಗೆ ಕೇಳ್ತಾರೆ, ಲೋನ್ ತಗೋಬೇಕಾದ್ರೆ ಕೇಳ್ತಾರೆ. ಎಲ್ಲ ಕಡೆ ಸರ್ಕಾರದ ಸಬ್ಸಿಡಿಗಳು ಇರ್ತವೆ. ಸರ್ಕಾರದ ಸಬ್ಸಿಡಿಗಳು ಯಾವುದು ಸಿಗಲ್ಲ. ಕಾರ್ಪೊರೇಷನ್ ಸಬ್ಸಿಡಿ ಸಿಗಲ್ಲ, ತಾಲೂಕು ಆಫೀಸಲ್ಲಿ ಸಬ್ಸಿಡಿ ಸಿಗಲ್ಲ, ಜಿಲ್ಲಾ ಪಂಚಾಯತಿ ಸಬ್ಸಿಡಿ ಸಿಗಲ್ಲ. ಇಡೀ ಕರ್ನಾಟಕದಲ್ಲಿ ನಮ್ಮೆಲ್ಲ MLAಗಳು, ವಿರೋಧ ಪಕ್ಷದ ಎಲ್ಲ MLAಗಳು ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತೀರಿ. ನಾನೆಲ್ಲ MLAಗಳಿಗೂ ಪತ್ರ ಬರೀತೀನಿ. ಹಾಗೆ BPL ಕಾರ್ಡ್ ರದ್ದು ಮಾಡೋದನ್ನ ತಕ್ಷಣವೇ ನಿಲ್ಲಿಸಬೇಕು. ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟರು. BPL ಕಾರ್ಡ್ ಇದ್ರೆ ವ್ಯಕ್ತಿ ಭರವಸೆಯಿಂದ ಬದುಕೋದಕ್ಕೆ ಸಾಧ್ಯ. ಮುಖ್ಯಮಂತ್ರಿಗಳೇ, ಬಡವರ ವಿರೋಧಿ ಆಗಬೇಡಿ, ಬೋಗಸ್ ಕಾರ್ಡ್ಗಳನ್ನ ಮಾತ್ರ ತೆಗೆದುಹಾಕಿ, ಹೀಗೆಲ್ಲಾರ ಕಾರ್ಡನ್ನು ತೆಗಿತಾ ಹೋಗ್ಬೇಡಿ ಅಂತ ಒತ್ತಾಯಿಸಿದ್ದಾರೆ. ಏನೊಂದು ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ, ಏನೊಂದು BPL ಕಾರ್ಡ್ ಅನ್ನ ಪಡೆದಿರುವಂತ ವ್ಯಕ್ತಿಗಳನ್ನ ಈಗೇನು ರದ್ದು ಮಾಡಿರುವಂತದ್ದಾಗಿದೆ, ಅದನ್ನು ತಕ್ಷಣ ನಿಲ್ಲಿಸಬೇಕು. ಇದು ಬಡವರ ವಿರೋಧಿಯಾಗಿದೆ. ಅವ್ರು ನಿಜಕ್ಕೂ ನ್ಯಾಯಯುತವಾಗಿ ಅವಶ್ಯಕತೆ ಇದೆ. ಅವಶ್ಯಕತೆ ಇರೋದನ್ನ ನೀವು ರದ್ದು ಮಾಡೋದು ತಪ್ಪು. ಏನಿದ್ರು ಬೋಗಸ್ ಕಾರ್ಡು, ಫೇಕ್ ಕಾರ್ಡನ್ನು ರದ್ದು ಮಾಡಿಕೊಳ್ಳಿ. ಆದರೆ ನ್ಯಾಯಯುತವಾಗಿ ಜನರು ಕೊಟ್ಟಿರುವಂಥ ರೇಷನ್ ಕಾರ್ಡನ್ನು ಹಿಂದೆ ಪಡಿಬೇಡಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ. ಇದು ಎಲ್ಲ ಸೇವೆಗಳಿಗೆ ಅವಶ್ಯಕತೆ ಇದೆ. ಯಾವ ಆಸ್ತಿ ಇದೆಯೋ ಇಲ್ಲೋ, ಆದರೆ ಒಂದು BPL ಕಾರ್ಡ್ ಇದ್ದರೆ ಒಂದು ವ್ಯಕ್ತಿ ಭರವಸೆಯಿಂದ, ಒಂದು ವಿಶ್ವಾಸದಿಂದ ಗೌರವಾನ್ವಿತವಾಗಿ ಬದುಕಲಿಕ್ಕೆ ಸಾಧ್ಯವಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಅರ್ಥ ಮಾಡಿಕೊಳ್ಳಿ. ಬಡವರ ವಿರೋಧಿ ಆಗಬೇಡಿ, ಜನ ವಿರೋಧಿ ಆಗಬೇಡಿ. ಇದು ಒಳ್ಳೇದಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಕ್ಕೆ. ಮತ್ತು ನೀವು ನೋಡಿ, ವಿಶೇಷವಾಗಿ ನಾನು ಬೆಂಗಳೂರು ಬಗ್ಗೆ ಹೇಳೋದಾದರೆ, ಇವಾಗ ನನ್ನ ಕ್ಷೇತ್ರದಲ್ಲಿ ನಾವು ತೊಗೊಂಡ್ರೆ 2.5 ಲಕ್ಷಕ್ಕಿಂತ 2,60,70,000 ಜನ ಇದ್ದಾರೆ. ಆದರೆ BPL ಕಾರ್ಡ್ ಇರೋದು
ಒಂದು 25,000 ಜನರ ಹತ್ರ ಕುಟುಂಬಗಳ ಹತ್ರ ಒಂದು 7-8 ಸಾವಿರ ರೇಷನ್ ಕಾರ್ಡ್ ಇದ್ರೆ ಹೆಚ್ಚು, BPL ಕಾರ್ಡ್ 7ರಿಂದ 8 ಸಾವಿರ ಇದ್ರೆ ಹೆಚ್ಚು. ಅದು ಒಂದು 25,000ಕ್ಕೆ ಅನುಕೂಲ ಆಗ್ಬೋದು. ಬಹಳ ವಿರಳವಾಗಿ ಇವತ್ತು ಸಿಕ್ಕಿರುವಂಥದ್ದು, ಅದನ್ನು ನೀವು ಹಿಂದೆ ಪಡೆಯುವಂಥದ್ದು ಆಗಬಾರ್ದು. ಈ IT ರಿಟರ್ನ್ಸ್ 5 ಲಕ್ಷ ರೂಪಾಯಿಗಿಂತ ಆದಾಯ ಇದ್ರೆ. ಹಾಗೆ ಕಲಬುರಗಿಯಲ್ಲಿ 1925 BPL ಕಾರ್ಡ್ಗಳು ರದ್ದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟು 1925 BPL ಕಾರ್ಡ್ಗಳನ್ನ APLಗೆ ಎಬೋವ್ ಪಾವರ್ಟಿ ಲೈನ್ ಅಂತ ಹೇಳಿ ಅದನ್ನ ಬದಲಾವಣೆ ಮಾಡಲಾಗಿದೆ. 1565 ಜನ ತೆರಿಗೆ ಕಟ್ತಾ ಇದ್ದಾರೆ ಅಂತ APLಗೆ ವರ್ಗಾವಣೆ ಮಾಡಲಾಗಿದೆ. 360 ಜನ ಸರ್ಕಾರಿ ನೌಕರರ ಕಾರ್ಡ್ಗಳನ್ನ APLಗೆ ಬದಲಾವಣೆ ಮಾಡಲಾಗಿದೆ. 12 ಸರ್ಕಾರಿ ನೌಕರರಿಂದ 18,000 ರೂಪಾಯಿ ದಂಡ ವಸೂಲಿ ಮಾಡೋ ಪ್ರಕ್ರಿಯೆಯು ನಡೆಯುತ್ತಂತೆ. 60 ಸರ್ಕಾರಿ ನೌಕರರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಅಧಿಕಾರಿಗಳು. ಕಲಬುರಗಿಯಲ್ಲಿ ಒಟ್ಟು 76,000 BPL ಕಾರ್ಡ್ಗಳ ತಪಾಸಣೆ ಆಗಿದೆ. 15,000 BPL ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆಯಂತೆ. ಕಳೆದ 6 ತಿಂಗಳಿಂದ ರೇಷನ್ ಪಡೆಯದೇ ಇದ್ದದ್ದಕ್ಕೆ ಅಮಾನತು ಮಾಡಿರುವಂಥದ್ದು. ಎಷ್ಟು? 15,000 BPL ಕಾರ್ಡ್ಗಳನ್ನು. ಕಲಬುರಗಿ ಆಹಾರ ಇಲಾಖೆಯ ಉಪನಿರ್ದೇಶಕ ಮಾಹಿತಿಯನ್ನ ಹೀಗೆ ಕೊಟ್ಟಿದ್ದಾರೆ. ಹೀಗೆ BPL ಕಾರ್ಡ್ಗಳು ರದ್ದಾಗ್ತಾ ಇರುವಂತ ಈ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಬಹಳ ಸಿಡಿದೆದ್ಬಿಟ್ರು. ಯಾವ ಮಟ್ಟಿಗೆ ಅಂತಾದ್ರೆ, ವಿಧಾನಸೌಧದ ಮುಂದೆ ನಾನು ಪ್ರತಿಭಟನೆ ಮಾಡ್ತೀನಿ. ಬೆಂಗಳೂರಿನಲ್ಲಿ ಸರ್ಕಾರದ ವಿರುದ್ಧ ಮಹಿಳೆ ಹೀಗೆ ಕಿಡಿಕಾರ್ತಾ ಇದ್ರು. ಯಾರು ನನ್ನ ಕಾರ್ಡನ್ನು ವಾಪಸ್ ಕೊಡ್ಲಿಲ್ಲ ಅಂದ್ರೆ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡ್ತೀನಿ. ಏನ್ ಹೇಳ್ತಾ ಇದ್ರು ಆ ಮಹಿಳೆ? ನನಗೆ ಆಪರೇಷನ್ ಆಗಿದೆ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಾನು ಹಾಗೆ ನನ್ನ ಮಗಳು ಇಬ್ಬರೇ ಇರೋದು. BPL ಕಾರ್ಡನ್ನ ಈಗ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ. ಸರ್ಕಾರ ಇದನ್ನೆಲ್ಲ ನೋಡ್ಕೊಂಡು ರದ್ದು ಮಾಡಬೇಕು. ಜೀವನ ನಡೆಸೋದಕ್ಕೂ ಕೂಡ ಕಷ್ಟ ಆಗುವಂತ ಸನ್ನಿವೇಶಕ್ಕೆ ನಮ್ಮನ್ನು ತಂದಿಟ್ಟಿದ್ದಾರೆ ಅಂತ ಸಿಟ್ಟಾದ್ರು. ನಮ್ಮ ಪ್ರತಿನಿಧಿ ಪೂರ್ಣಿಮಾ ಅವ್ರ ಜೊತೆಗೆ ಮಾತನಾಡಿರೋ ಬಳಿಕ ನಿಮ್ದು ಕೂಡ ಕಾರ್ಡ್ ರದ್ದಾಗಿದೆ ಅಂತ. ಯಾವಾಗ ರದ್ದಾಗಿದ್ದು? ಇವತ್ತು ಮಾಡೋರೆ. ನಾವು ಬಡವರು, ನಮ್ಮ ಯಜಮಾನಿಲ್ಲ. ಈಗ ಕೋಟೆನೇ ನಾವು ತಿನ್ನೋದು. ನಾವು ಕೆಲಸ ಮಾಡೋಕೆ ನಮ್ಮ ಕೈಲಿ ಆಗೋಲ್ಲ. ನಾವು ಕ್ಯಾನ್ಸಲ್ ಮಾಡೋರು ನಾವು ಏನು ತಿನ್ನಬೇಕು? ಬಡವರು, ನಾವು ಬಾಡಿಗೆ ಮನೆ ಇರೋರು, ನಾವು ಕೆಲಸ ಕರೆಯಕ್ಕೆ ಹೋಗೋಕ್ಕಾಗಲ್ಲ. ನಾವು ಇದನ್ನೇ ನಂಬ್ಕೊಂಡಿರೋದು. ಇದನ್ನೇ ರದ್ದು ಮಾಡೋರು ನಾವೇನು ತಿನ್ನಬೇಕು ಬಡವರು? ಇಲ್ಲ, ಅವ್ರು ಇವಾಗ ಹೇಳ್ತಾ ಇರೋದು ರದ್ದಾಗ್ತಾ ಇದೆ, ರದ್ದಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಏನಕ್ಕೆ ರದ್ದಾಗಿದೆ? ನಮಗೇನು ಮನೆ ಇದೆಯಾ, ಕಾರ್ ಇದೆಯಾ? ಏನಿಲ್ಲ. ಸುಮ್ಮನೆ ಏಕಾಏಕಿ ರದ್ದು ಮಾಡಿದ್ರೆ ಏನು ಮಾಡೋದು? ಕಷ್ಟ ಆಗುತ್ತೆ. ಏನು ಹೇಳ್ತೀರಿ? ಹಿಂಗೆ ಕಾರ್ಡ್ಗಳೆಲ್ಲ ರದ್ದಾಗ್ತಾ ಇದೆ. ಅಲ್ಲ, ನೋಡಲಿ, ಅವರು ಸ್ವಂತ ಮನೆ ಇರೋದು, ಗೌರ್ಮೆಂಟ್ ಕೆಲಸ ಇರೋದು, ಲಕ್ಷಾಂತರ ರೂಪಾಯಿ ಸಂಬಳ ಇರೋರಿಗೆ ರದ್ದು ಮಾಡಲಿ. ಅವ್ರು ಏನು ಇಲ್ಲ ಅಂದವ್ರಿಗೆಲ್ಲ ಸುಮ್ಮನೆ ರದ್ದು ಮಾಡ್ಕೊಂಡು ಹೋದ್ರೆ ಸಮಸ್ಯೆ ಆಗೇ ಆಗುತ್ತೆ. ಚೆಕ್ ಮಾಡಬೇಕು, ಬೇಕಾದ್ರೆ ಮನೆಗೂ ಹೋಗಿ ಚೆಕ್ ಮಾಡಲಿ ಅವ್ರು. ಮೇಡಮ್, ಈಗ ನಿಮ್ದು ಕೂಡ ಕಾರ್ಡ್ ರದ್ದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ಗೊತ್ತಾಯ್ತು ನಿಮಗೆ? ನಮ್ಗೆ ಲಾಸ್ಟ್ ಮಂತಿಂದ ಅಕ್ಕಿ ಬರ್ತಾ ಇಲ್ಲ. ಕೇಳಿದ್ಕೆ ಕಾರ್ಡ್ ರದ್ದಾಗಿದೆ ಅಂತಾರೆ. ನಮ್ಮ ಮನೇಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ನಾವು ಯಾವುದು ಕೆಲಸಕ್ಕೆ ಹೋಗಲ್ಲ. ನಮಗೂ ಬ್ಯಾಕ್ ಪೇನ್ ಆಪ್ರೇಷನ್ ಎಲ್ಲ ಆಗಿದೆ, ಹುಷಾರಿಲ್ಲ. ನಮಗೂ ಅಕ್ಕಿ ಮತ್ತು 2,000 ಸಾವಿರ ಬರ್ತಿತ್ತು, ಅದು ಸ್ಟಾಪ್ ಆಗಿದೆ. ಏನು ಮಾಡೋದು ಅಂತ ನಮಗೂ ಜೀವನಕ್ಕೆ ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ಈಗ ಏನು ಮಾಡ್ತೀರಿ? ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬೇರೆ ಎಲ್ಲಿ ತಗೋತೀರಾ? ಮತ್ತೆ ನಾವು ಆರೋಗ್ಯ ಇಲಾಖೆ ಹತ್ರ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ. ಹೌದು. ನಮ್ಮಂಥವ್ರು 100 ಜನ ಇರ್ತಾರಲ್ಲ, ನಾವು ಒಬ್ಬರೇ ಆದರೆ ಏನೋ ಪರವಾಗಿಲ್ಲ. ನಮ್ಮಂಥ 100 ಜನ ಹೋಗಿ ಕೇಳಲೇಬೇಕು. ನಾನು ಒಬ್ಳಾದರೆ ನಮ್ಮದೇನೋ ಅನ್ಬೋದು. 100 ಜನ ಅವರಲ್ಲ ನಮ್ಮಂಗೇನೆ. ಈಗ ಇವ್ರ ವಯಸ್ಸಾದವ್ರು ಅಜ್ಜಿ ಇದ್ದಾರೆ, ಅವರು ನಮ್ಮನೆ ತವೇ ಇರೋದು. ಅವ್ರಿಗೆ ಅದು 2,000 ಅಂತೂ 4 ತಿಂಗಳಿಂದ ಬರ್ತಾಯಿಲ್ಲ. ಅವ್ರ ಮೆಡಿಸಿನ್ಗೆ ಕಾಸಿಲ್ಲ. ಆಸ್ಪತ್ರೆಗೆ ಹೋದರೆ ಹಸಿರು ಕಾರ್ಡ್ ತೊಗೊಂಬನ್ನಿ ಅಂತಾರೆ. ಹಸಿರು ಕಾರ್ಡು ಇಲ್ಲ, ನಮ್ಗೆ 2,000ನೂ ಇಲ್ಲ, ರೇಷನ್ನು ಇಲ್ಲ ಅಂದರೆ ನಾವು ಹೆಂಗೆ ಮಾಡಬೇಕು? ಈ ಕೆಲಸಕ್ಕೆ ಹೋದ್ರೆ 2,000 3,000 ಸಂಬಳ ಕೊಡ್ತಾರೆ. ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಬಾಡಿಗೆ ಕಟ್ಟಿ ಮಕ್ಳಿಗೆ ಓದಿಸಿ ಎಲ್ಲ ಹೆಂಗೆ ಮಾಡೋಕ್ಕಾಗುತ್ತೆ? ಇರೋರಿಗೆ ಮಾಡಲಿ, ಇಲ್ಲದೇ ಇರೋರಿಗೆಲ್ಲ ಯಾಕೆ ಕಟ್ ಮಾಡ್ತಾರೆ? ನಿಮಗೆ ಯಾವಾಗ ಗೊತ್ತಾಯಿತು? 1 ಮಂತ್ ಆಯಿತು ಮ್ಯಾಮ್ ಗೊತ್ತಾಯಿತು. ಈಗ ಅಕ್ಕಿ ಸಿಗ್ತಾ ಇಲ್ಲ? ಇಲ್ಲ ಮ್ಯಾಮ್. ಏನು ಮಾಡ್ತೀವಿ ಈಗ ಮತ್ತೆ? ನಮ್ಗೆ ಲಾಸ್ಟ್ ಮಂತಿಂದ ಅಕ್ಕಿ ಬರ್ತಾ ಇಲ್ಲ. ಕೇಳಿದ್ಕೆ ಕಾರ್ಡ್ ರದ್ದಾಗಿದೆ ಅಂತಾರೆ. ನಮ್ಮ ಮನೇಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು. ನಾವು ಯಾವುದು ಕೆಲಸಕ್ಕೆ ಹೋಗಲ್ಲ. ನಮಗೂ ಬ್ಯಾಕ್ ಪೇನ್ ಆಪ್ರೇಷನ್ ಎಲ್ಲ ಆಗಿದೆ, ಹುಷಾರಿಲ್ಲ. ನಮಗೂ ಅಕ್ಕಿ ಮತ್ತು 2,000 ಸಾವಿರ ಬರ್ತಿತ್ತು, ಅದು ಸ್ಟಾಪ್ ಆಗಿದೆ. ಏನು ಮಾಡೋದು ಅಂತ ನಮಗೂ ಜೀವನಕ್ಕೆ ಕಷ್ಟ ಆಗಿದೆ, ತುಂಬ ಕಷ್ಟ ಆಗಿದೆ. ಈಗ ಏನು ಮಾಡ್ತೀರಿ? ಅಕ್ಕಿ ಸಿಕ್ಕಿಲ್ಲ ಅಂದ್ರೆ ಮತ್ತೆ ಬೇರೆ ಎಲ್ಲಿ ತಗೋತೀರಾ? ಮತ್ತೆ ನಾವು ಆರೋಗ್ಯ ಇಲಾಖೆ ಹತ್ರ ಹೋಗಿ ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ. ಹೌದು. ನಮ್ಮಂಥವ್ರು 100 ಜನ ಇರ್ತಾರಲ್ಲ, ನಾವು ಒಬ್ಬರೇ ಆದರೆ ಏನೋ ಪರವಾಗಿಲ್ಲ. ನಮ್ಮಂಥ 100 ಜನ ಹೋಗಿ ಕೇಳಲೇಬೇಕು. ನಾನು ಒಬ್ಳಾದರೆ ನಮ್ಮದೇನೋ ಅನ್ಬೋದು. 100 ಜನ ಅವರಲ್ಲ ನಮ್ಮಂಗೇನೆ. ಈಗ ಇವ್ರ ವಯಸ್ಸಾದವ್ರು ಅಜ್ಜಿ ಇದ್ದಾರೆ, ಅವರು ನಮ್ಮನೆ ತವೇ ಇರೋದು. ಅವ್ರಿಗೆ ಅದು 2,000 ಅಂತೂ 4 ತಿಂಗಳಿಂದ ಬರ್ತಾಯಿಲ್ಲ. ಅವ್ರ ಮೆಡಿಸಿನ್ಗೆ ಕಾಸಿಲ್ಲ. ಆಸ್ಪತ್ರೆ